Hi friends, welcome to the AS10 classes. ಸೊ ಇವತ್ತಿನ ದಿವಸ ಸೀಕ್ವೆನ್ಸಿಂಗ್ ಸೀರೀಸ್ ಚಾಪ್ಟರಲ್ಲಿ ಬರುವಂಥ ಕಾನ್ಸೆಪ್ಟ್ಗಳನ್ನು ತಿಳ್ಕೊಳ್ಳೋಣ. ಅದೇ ಥರನಾಗಿ ಅದರಲ್ಲಿ ಬಂದಿರುವಂಥ ಇಲ್ಲಿವರೆಗೂ ಬಂದಿರುವಂಥ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಕೂಡ ನಾವು ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್. ಓಕೆ, ಸೊ ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಮೊದಲನೇದಾಗಿ ಸೀಕ್ವೆನ್ಸ್ ಅಂತಂದರೆ ಐ ಥಿಂಕ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಸೊ ಇಲ್ಲೊಂದು ಏನಾಗಿರುತ್ತೆ, ಒಂದು ಡೆಫಿನೆಟ್ ರೂಲ್ ಫಾಲೋ ಆಗ್ತಿರಬೇಕು ಒಂದು ಸೀಕ್ವೆನ್ಸಲ್ಲಿ, ಕರೆಕ್ಟಾ? ಸೊ ಅದಕ್ಕೆ ನಾವು ಸೀಕ್ವೆನ್ಸ್ ಅಂತ ಕರಿತೀವಿ. ಇಲ್ಲಾಂದರೆ ಎಲ್ಲ ರಿಸಲ್ಟ್ಸ್ಗೆ ನಾವು ಸೀಕ್ವೆನ್ಸ್ ಅಂತ ಕರೆಯೋದಕ್ಕೆ ಬರೋದಿಲ್ಲ. ಓಕೆ, ಇವೆಲ್ಲ ಸಿಂಪಲ್ ಕಾನ್ಸೆಪ್ಟ್ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ. ಸೀರೀಸ್ ಅಂದರೆ ಅವೆಲ್ಲ ರಿಸಲ್ಟ್ಸಲ್ಲಿ ಮಿಡಲ್ ನೀವು ಎಡಿಷನ್ ಸಿಂಬಾಲ್ನ ಯೂಸ್ ಮಾಡ್ತಿರಲ್ಲ, ಸಮ್ ತೊಗೊತಿಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ಸೀರೀಸ್ ಅಂತ ಕರಿತೀವಿ. ಓಕೆ, ಇನ್ನು ಫಸ್ಟಲ್ಲಿ ಬರೋದು ಇದರಲ್ಲಿ 3 ಟೈಪ್ಸ್ ಬರುತ್ತೆ. ಮೊದಲನೇದಾಗಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಬರುತ್ತೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು, ಒಂದು ಸಿಂಪಲ್ ವೇ ಒಳಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಕಾಮನ್ ಡಿಫ್ರೆನ್ಸಸ್ ಸೇಮ್ ಆಗಿರುತ್ತೆ. ಸೀರೀಸ್ಗಳ ಮಧ್ಯೆ ಇರುವಂಥ ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿರುತ್ತೆ. ಅದನ್ನು ಯಾವ ಥರ ಫೈಂಡ್ ಮಾಡ್ತೀವಿ, ಅದಕ್ಕೆ ಡಿ ಅಂತ ಡಿನೋಟ್ ಮಾಡ್ತೀವಿ. T2 - T1 ಅಂತಲೂ ಕರಿತೀವಿ, ಅಥವಾ ಇಲ್ಲಿ AN ಅಂತ ಯೂಸ್ ಮಾಡ್ತಿದ್ದಾರೆ. ಯೂಶ್ವಲಿ ನಾವು T2 - T1 ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, T3 - T2ಗೆ ಈಕ್ವಲ್ ಆಗಿರುತ್ತೆ. ಅಂದರೆ ಡಿಫ್ರೆನ್ಸ್ ಸೇಮ್ ಆಗಿರುತ್ತೆ ಇಲ್ಲಿ, ಕರೆಕ್ಟಾ? ಸೊ ಇಲ್ಲಿ ಅಗೇನ್ ನಾವು ನೋಡ್ತಾ ಹೋದರೆ ಕೆಲವೊಂದಿಷ್ಟು ಯೂಸ್ಫುಲ್ ಫಾರ್ಮುಲಾಸ್ಗಳನ್ನ ನೋಡ್ತಾ ಹೋದರೆ nth ಟರ್ಮ್ ಫಾರ್ಮುಲಾನ ಮೊದಲಿಗೆ ಸೆಲೆಕ್ಟ್ ಮಾಡ್ತೀವಿ. nth ಟರ್ಮ್ ಫಾರ್ಮುಲಾ ಏನಾಗಿರುತ್ತೆ, A + n - 1 × D ಅಂತಾಗಿರುತ್ತೆ. ಅಗೇನ್ ಅದೇ ರೀತಿಯಾಗಿ ಸಮ್ ಆಫ್ ದ SN ಫಾರ್ಮುಲಾ ಏನಿರುತ್ತೆ, n/2 2A + n - 1 × D. ಇವೆಲ್ಲ ಫಾರ್ಮುಲಾ ನೀವು ಆಲ್ರೆಡಿ ಸ್ಟಡಿ ಮಾಡಿದಿರ್ತೀರ. ಇಲ್ಲಿ ಇನ್ನೊಂದು ಫಾರ್ಮುಲಾ ಇದೆ, ಯಾವಾಗ ನಮಗೆ ಲಾಸ್ಟ್ ಟರ್ಮ್ ಗೊತ್ತಿರುತ್ತೆ, L ಅಂದರೆ ಲಾಸ್ಟ್ ಟರ್ಮ್, TN ಅಂದರೂ ಒಂದೇ, L ಅಂದರೂ ಒಂದೇ. ಇದು ಗೊತ್ತಿದ್ದಾಗ ಡೈರೆಕ್ಟಾಗಿ ಈ ಫಾರ್ಮುಲಾನ ಅಪ್ಲೈ ಮಾಡೋದು. ಇಲ್ಲಿದೆ ನೋಡಿ, L ಅಥವಾ TN ಎರಡು ಒಂದೇ ಆಗಿರುತ್ತೆ. ಇದು AP ಯಲ್ಲಿ ಬರುವಂಥ ಕಾನ್ಸೆಪ್ಟ್ ಆಗಿರುತ್ತೆ. ಓಕೆ, AP ಯಲ್ಲಿ ಕೆಲವೊಂದಿಷ್ಟು ರಿಸಲ್ಟ್ನ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ, ಇದರಲ್ಲಿ ಜನರಲ್ ಟರ್ಮ್ನ ಯಾವ ಥರ ಬರಿತೀವಿ ನಾವು, A + D, A + 2D, ಅಗೇನ್ ಇದು ಕಂಟಿನ್ಯೂಸ್ ಈ ಥರ ಬರಿತಾ ಹೋಗ್ತೀವಿ, ಕರೆಕ್ಟ್ ಅಲ್ವಾ? ಲಾಸ್ಟಲ್ಲೇ ಬರೋದು A + n - 1 × D ಅಂತ ಬರಿತೀವಿ. ಸೊ ಇದರಲ್ಲಿ ಕೆಲವೊಂದಿಷ್ಟು ರಿಸಲ್ಟ್ ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಇಲ್ಲಿ ಯಾವುದಾದ್ರೂ 3 ಟರ್ಮ್ಸ್ನ ಅವ್ರು ಫೈಂಡ್ ಮಾಡಿ ಅಂತಂದಾಗ ಈ ಒಂದು 3 ರಿಸಲ್ಟ್ಸ್ನ ತೊಗೊಳ್ಬೇಕಾಗತ್ತೆ. 4 ಕೇಳಿದಾಗ ಈ ಥರ ತೊಗೋಬೇಕು, 5 ಯೂಶ್ವಲಿ ಕೇಳಲ್ಲ, ಕೇಳಿದರೆ ಈ ಥರನಾಗಿ ಬರೀಬೇಕಾಗತ್ತೆ. ಓಕೆನಾ? ಸೊ ಅದಾದಮೇಲೆ ನೆಕ್ಸ್ಟು ಯೂಸ್ಫುಲ್ ಯೂಸ್ಫುಲ್ ಥಿಂಗ್ ನಾವು ತಿಳ್ಕೊಬೇಕಾಗಿತ್ತು ಅಂದರೆ, ನೀವು ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಇನ್ಕ್ರೀಸ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಅಥವಾ ಡಿಕ್ರೀಸ್ ಮಾಡ್ಕೊಳ್ಳಿ, ಆಗ ಅದೇ AP ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 1 2 3 ಇದು AP ಇದೆ, ಇದಕ್ಕೆ ನಾನು +1 ಆ್ಯಡ್ ಮಾಡ್ಕೊತೀನಿ ಅಂದ್ಕೊಳ್ಳಿ, ಆಗೇನಾಗುತ್ತೆ 2 3 4 ಸೊ ಆನ್ ಅಪ್ ಟು ಅಗೇನ್ ಇದು ಕೂಡ AP ಆಗಿರುತ್ತಾ. ಅಥವಾ ನಾನು ಇದಕ್ಕೆ ಸಬ್ಸ್ಟ್ರಾಕ್ಟ್ 1 ಮಾಡ್ಕೊಂಡೆ ಅಂತ ಅಂದ್ಕೊಳ್ಳಿ, ಆಗೇನಾಗುತ್ತೆ 0 1 2 3 ಆಗುತ್ತೆ, ಅಗೇನ್ ಇದು ಕೂಡ AP ಇರುತ್ತೆ. ಅಥವಾ ನೀವು ಮಲ್ಟಿಪ್ಲೈಡ್ ಅಥವಾ ಡಿವೈಡ್ ಏನಾದರೂ ಮಾಡಿಕೊಂಡ್ರೆ ಆಗ ರಿಸಲ್ಟಿಂಗ್ ಟರ್ಮ್ ಕೂಡ ಏನಾಗಿರುತ್ತೆ, AP ಆಗಿರುತ್ತೆ. ಅಗೇನ್ ಇದು ಒಂದು ನಂಬರ್ನಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 2 ಇಂದ ಮಲ್ಟಿಪ್ಲೈ ಮಾಡಿ, ಏನಾಗುತ್ತೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 2 × 2 ಅಂದರೆ 4, ಅಗೇನ್ 6, ಅಗೇನ್ ಇದು ಕೂಡ AP ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೇಮ್ ಆಸ್ ಇಟ್ ಇಸ್ ಡಿವಿಷನ್ ಕೂಡ. ಅದಾದಮೇಲೆ ನೆಕ್ಸ್ಟ್ ಬರೋದು ಅರ್ಥಮೆಟಿಕ್ ಮೀನ್ ಅಂತ. ಅರ್ಥಮೆಟಿಕ್ ಮೀನ್ ಅಂತಂದರೆ ಇದು ನಮ್ಮದು ಫಾರ್ಮುಲಾ ಆಗಿರುತ್ತೆ, B = A + C, ಅಥವಾ ಯೂಶ್ವಲಿ ನಾವು A + B / 2 ಅಂತ ಯೂಸ್ ಮಾಡ್ತೀವಿ. ಓಕೆ, ಇದನ್ನು ಅರ್ಥಮೆಟಿಕ್ ಮೀನ್ ಅಥವಾ ಮೀನ್ ಅಂತಲೂ ಕರಿತೀವಿ. ಇದಾದಮೇಲೆ ಬರೋದು ಇಂಪಾರ್ಟೆಂಟ್ ರಿಸಲ್ಟು ಜೊಮೆಟ್ರಿಕಲ್ ಪ್ರೋಗ್ರೆಷನ್. ಇಲ್ಲಿ ಕಾಮನ್ ರೇಷಿಯೋ ಸೇಮ್ ಆಗಿರುತ್ತೆ. ಓಕೆ, ಸೊ ಡಿವಿಷನ್ ಯಾವ ಥರ ಫೈಂಡ್ ಮಾಡ್ತೀವಿ ರೇಷಿಯೋನ್ ಅಂತಂದರೆ, T2 / T1 ಅದೇ ಯಾವುದಕ್ಕೆ ಈಕ್ವಲ್ ಇರುತ್ತೆ, T3 / T2ಗೆ ಈಕ್ವಲ್ ಇರುತ್ತೆ. ಅಂದರೆ ಇಲ್ಲಿ ಕಾಮನ್ ರೇಷಿಯೋ ಸೇಮ್ ಆಗಿರುತ್ತೆ, ಅದಕ್ಕೆ ನಾವು GP ಅಂತ ಕರಿತೀವಿ. ಇದರಲ್ಲಿ ಕೂಡ ಯೂಸ್ಫುಲ್ ಫಾರ್ಮುಲಾಗಳಂದರೆ TN ಫಾರ್ಮುಲಾ A × R⁻n - 1 ಆಗಿರುತ್ತೆ. ಅಗೇನ್ SN ಫಾರ್ಮುಲಾಸ್ ಇಲ್ಲಿ ನೋಡಿ, R is less than ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, R is greater than ಇದ್ದಾಗ ಈ ಫಾರ್ಮುಲಾ. ಓಕೆ, ಇದು ಇಲ್ಲಿವರೆಗೂ ನೀವು ಸ್ಟಡಿ ಮಾಡಿದೆ. ಇದು ಇಂಪಾರ್ಟೆಂಟ್ ರಿಸಲ್ಟ್ಸ್ ಫ್ರೆಂಡ್ಸ್. ಯೂಶ್ವಲಿ ನೀವು ಇದನ್ನು ನೋಡಿರೋದಲ್ಲ ಥಿಯರಿಯಲ್ಲಿ. ಏನಿದೆ ನೋಡಿ, ಸಮ್ ಆಫ್ ದ ಇನ್ಫೈನೈಟ್ ಸೀರೀಸ್ ಇದ್ದಾಗ ಏನಿದೆ ಫಾರ್ಮುಲಾ ಅಂದರೆ S of infinity is equals to A / 1 - R. A ಅಂದರೆ ಫಸ್ಟ್ ಟರ್ಮು, R ಅಂದರೆ ಕಾಮನ್ ರೇಷಿಯೋ. ಇದು ನಮ್ಗೆ ಗೊತ್ತಿರಬೇಕು. ಇದು ಅದರ ಫಾರ್ಮುಲಾ S∞, ಸಮ್ ಆಫ್ ದ ಇನ್ಫೈನೈಟ್ ಟರ್ಮ್ಸ್ ಫಾರ್ಮುಲಾ. ಇದು ಒಂದು ಇಂಪಾರ್ಟೆಂಟ್ ರಿಸಲ್ಟ್ಸು, ನೆನಪಿನಲ್ಲಿ ಇಟ್ಕೊಳ್ಳಿ. ಅಗೇನ್ ಇಲ್ಲಿ ಕೂಡ ಸಪೋಸ್ ನೀವು ಇಲ್ಲಿ ಕ್ವಶನಲ್ಲಿ ಕೇಳ್ತಾರೆ ಕೆಲವೊಂದು, ಫೈಂಡ್ ದ 3 ಟರ್ಮ್ಸು, 3 ಟರ್ಮ್ ಪ್ರಾಡಕ್ಟ್ ಇಷ್ಟಾಗಿರುತ್ತೆ ಅಂತ. ಆಗ 3 ಟರ್ಮ್ಸ್ ಕೇಳಿದರೆ ಈ ಥರ ಯೂಸ್ ಮಾಡಬೇಕು, 4 ಟರ್ಮ್ ಕೇಳಿದರೆ ಈ ಥರ, 5 ಟರ್ಮ್ಸ್ ಕೇಳಿದರೆ ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಇದನ್ನು ಒಂದು ಸತಿ ಕೇಳಿದ್ದಾರೆ, ಇದನ್ನು ಕೂಡ ನೆನಪಿನಲ್ಲಿ ಇರಬೇಕು. ಫಸ್ಟ್ ಏನು ಮಾಡ್ತಾರೆ, 5 ಟರ್ಮ್ಸ್ ಅಂದರೆ A/R, A/R², A/R, A/AR, AR², ಈ ಥರ ಹೋಗುತ್ತೆ ಇದು ರಿಸಲ್ಟ್. ಓಕೆನಾ? ಸೊ ಇಲ್ಲಿ ಕೂಡ ನೋಡಿ, ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದ್ರಿ ಒಂದು GPಗೆ ಅಂತಂದರೆ ಅಗೇನ್ ಇಲ್ಲಿ ಏನಾಗಿರುತ್ತೆ, ರಿಸಲ್ಟಿಂಗ್ ಆನ್ಸರ್ ಕೂಡ GP ಆಗಿರುತ್ತೆ. ಓಕೆ, ಸೊ ಇದು ಒಂದು ರಿಸಲ್ಟ್ಸು. ಅಗೇನ್ ಡಿವೈಡ್ ಬೈ ಮಾಡಿದಾಗೂ ಅಗೇನ್ GP ಆಗಿರುತ್ತೆ. ಅಗೇನ್ ಇಲ್ಲಿ ಜೊಮೆಟ್ರಿಕಲ್ ಮೀನ್ ಅಂತಂದರೆ GM ಯೂಸ್ ಮಾಡ್ತೀವಿ, ಇಲ್ಲಿ √A × B ಯೂಸ್ ಮಾಡ್ತೀವಿ. ಓಕೆ, ಇದು ಜೊಮೆಟ್ರಿಕಲ್ ಮೀನ್ನ ಫೈಂಡ್ ಮಾಡೋದಾಗಿರುತ್ತೆ.
ಇನ್ನು ರಿಲೇಷನ್ಶಿಪ್ ಬಿಟ್ವೀನ್ ಅರ್ಥಮೆಟಿಕ್ ಮೀನ್ ಆ್ಯಂಡ್ ಜೊಮೆಟ್ರಿಕ್ ಮೀನ್ ಏನಾಗಿರುತ್ತೆ, ಎ ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು ಜಿ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥಮೆಟಿಕ್ ಮೀನೇ ದೊಡ್ಡದಿರುತ್ತೆ ಜೊಮೆಟ್ರಿಕಲ್ ಮೀನ್ಗಿಂತಲೂ. ಸೊ ನೋಡಿ, ಮೊದಲನೇದಾಗಿ 2016 ಬಂದಿರುವಂಥ ಒಂದು ಕ್ವಶನ್ನ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಓಕೆ, ಸೊ ಎಲ್ಲರೂ ಈ ಒಂದು ಕ್ವಶನ್ಸ್ಗೆ ಆನ್ಸರ್ನ ನನಗೆ ಮೆಸೇಜ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ. ಓಕೆ, ನಾನು ನಿಮಗೆ ಇವಾಗ ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ. ಮೊದಲಿಗೆ ಕ್ವಶನ್ನ ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ ಅಂತ. ಸೌಂಡ್ ಬರ್ತಾ ಇಲ್ವಾ? ಸೌಂಡ್ ಈಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್? ನನ್ನ ವಾಯ್ಸ್ ಎಲ್ಲರಿಗೂ ಕ್ಲಿಯರಾಗಿ ಕೇಳಿಸ್ತಾ ಇದೆನಾ? ಸ್ವಲ್ಪ ಇನ್ಫಾರ್ಮ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಕೇಳಿಸ್ತಾ ಇದೆಯಲ್ವಾ? ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಯಾವುದು ಆನ್ಸರಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ಎಸ್ ಸರ್, ಕ್ಲಿಯರ್ ಇದೆನಾ? ಇಟ್ಸ್ ಕ್ಲಿಯರ್ ಸರ್, ಎಸ್. ಓಕೆ ಫೈನ್ ಫ್ರೆಂಡ್ಸ್, ಸ್ವಲ್ಪ ಡಿಲೇ ಇರುತ್ತೆ ನಾನು ಲೈವ್ ತೊಗೊಳ್ತಾ ಇರೋದು ಅಲ್ಲಿ ನಿಮಗೆ ಬರುವಂಥದ್ದು. ಓಕೆ, ಆಡಿಯೋಬಲ್ ಇದೆ. ಓಕೆ ಫೈನ್, ಎಸ್ ಕ್ಲಿಯರ್ ಇದೆ. ನೋಡಿ ಸ್ಟೂಡೆಂಟ್ಸ್, ಇದು 2006 ಬಂದಿರುವಂಥ ಒಂದು ಕ್ವಶನ್ ಆಗಿದೆ. ಇಲ್ಲೇನು ಕೊಟ್ಟಿದ್ದಾರೆ, ಎಸ್ ಎನ್ ಇಸ್ ಈಕ್ವಲ್ಸ್ ಟು ಕೆಲವೊಂದಿಷ್ಟು ಟರ್ಮ್ಸ್ ಕೊಟ್ಟಿದ್ದಾರೆ nth ಟರ್ಮ್ವರೆಗೂ. ನೀವು ಇಲ್ಲಿ ಫೈಂಡ್ ಮಾಡಬೇಕು ಎಸ್ ಎನ್, ಬಟ್ ಇಲ್ಲಿ ಇಂಟು 6 ಮಾಡಿದಾಗ ಆನ್ಸರ್ ಏನಾಗುತ್ತೆ ಅಂದರೆ ಮೊದಲಿಗೆ ಇದ್ರದ್ದು ಎಸ್ ಎನ್ ಟರ್ಮ್ನ ಫೈಂಡ್ ಮಾಡಿ, ಸಮ್ ಆಫ್ ದ ಟರ್ಮ್, ಅದಕ್ಕೆ 6ಇಂದ ಮಲ್ಟಿಪ್ಲೈ ಮಾಡಬೇಕು. ಅದರ ಆನ್ಸರ್ನ ನೀವು ಇಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಚೆಕ್ ಮಾಡಿ ಆನ್ಸರ್ ಏನಾಗುತ್ತೆ ಅಂತ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಆಲ್ರೆಡಿ ನಾನು ಪೋಲ್ ಕೊಟ್ಟಾಗಿದೆ, ಪೋಲ್ನ ಯೂಸ್ ಮಾಡ್ಕೊಳ್ಳಿ. ಯಾವ ಒಂದು ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಗೆಸ್ ಮಾಡಿ ಆನ್ಸರ್ ಮಾಡಿ. ಈಸಿ ಇದೆ ಕ್ವಶನ್ನು, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಯಾಕಂದರೆ ಇದು 2 ಸತಿ ಬಂದಿದೆ ಈ ಥರ ಒಂದು ಕಾನ್ಸೆಪ್ಟ್ ಇರುವಂಥ ಕ್ವಶನ್ಸು. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು. ಎಸ್, ಸೊ ಮ್ಯಾಕ್ಸಿಮಮ್ ಫ್ರೆಂಡ್ಸು ಆಪ್ಷನ್ ಬಿ ಅಂತ ಮಾರ್ಕ್ ಮಾಡ್ತಾ ಇದ್ದೀರಾ. ನೋಡೋಣ ಆಪ್ಷನ್ ಬಿ ಆಗುತ್ತಾ ಅಥವಾ ಎ ಆಗುತ್ತಾ, ಬಿ ಆಗುತ್ತಾ, ಸಿ ಆಗುತ್ತಾ ಅಂತ. ಎಸ್, ಸೊ ಪೋಲ್ನ ಸ್ಟಾಪ್ ಮಾಡೋಣ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಇದೇ ಕ್ವಶನ್ ಇದು. ಸೊ ಇಲ್ಲಿ ಮೊದಲಿಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೇನಿದೆ 1/6 ಇದೆ, ಈ ಕಡೆ 1/11 ಇದೆ. ಸೊ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋಳಗೆ ಬರೀಬೇಕಾಗುತ್ತೆ. ನಾನು ಇದನ್ನು ಈ ಥರ ಬರೀತಾ ಇದ್ದೀನಿ ನೋಡಿ. ಫಸ್ಟು ಇಲ್ಲಿ ನಾನು 1/5 ಅಂತ ಬರ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನೀವು ರಿಸಲ್ಟ್ನ ತೊಗೊಳ್ಬೇಕಾಗಿರೋದೇನಪ್ಪ ಅಂದರೆ 1/6 ಮೈನಸ್ 1/11 ತೊಗೋತೀನಿ. ಇವಾಗ ನೀವು ಇದನ್ನು ಎಲ್ ಸಿ ಎಮ್ ತೊಗೊಳ್ಳಿ, ಈ ಒಂದು ರಿಸಲ್ಟ್ನ ಬರುತ್ತಾ ಇಲ್ಲ ನೋಡೋಣ. ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, 6 × 11 ಆಗುತ್ತೆ, ಕರೆಕ್ಟಾ? ಹಾಗೇನಂದರೆ ಇಲ್ಲಿ ಏನು ಮಲ್ಟಿಪ್ಲೈ ಮಾಡಬೇಕಂದಂಗೆ ಆಯಿತು, 11 ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ 6ನ ಮಲ್ಟಿಪ್ಲೈ ಮಾಡಬೇಕು. ಅಂದರೆ 11 - 6, 11 - 6 ಅಂದರೆ ಎಷ್ಟು ಬರುತ್ತೆ? 5 ಆನ್ಸರ್ ಬರುತ್ತೆ. ಆಲ್ರೆಡಿ ನಾವು ಇಲ್ಲಿ ಹೊರಗಡೆ 1/5 ಮಲ್ಟಿಪ್ಲೈ ಮಾಡಿದ್ದೀವಿ. ಈ 5 ಕ್ಯಾನ್ಸಲ್ ಆದರೆ ಉಳಿತೇನು, 1/6 × 11 ಇಲ್ಲಿದೆ ಅಲ್ವಾ ಆಲ್ರೆಡಿ. ಅಂದರೆ ಇದನ್ನು ಈ ಥರ ಬರಿಬೋದು. ಇಲ್ಲಿ ಇದನ್ನು ಕೂಡ ಅದೇ ಥರ ಮಾಡಿ, 11 - 16 - 11 ಮಾಡಿದಾಗ ಮತ್ತೆ ಇಲ್ಲಿ 5 ಬರುತ್ತೆ. ಆಲ್ರೆಡಿ ನಾನು ಇಲ್ಲಿ 5 ಬರೆದಾಗಿದೆ, ಅಂದರೆ ಎಲ್ಲ ಕಡೆ 5 ಕಾಮನ್ ಇರೋದ್ರಿಂದ ಇದನ್ನು ಈ ಥರ ಬರೀಬೋದು. ಓಕೆ, ಸೊ ಅದಕ್ಕೆ ನಾನಿಲ್ಲಿ ಟೋಟಲಾಗಿ 1/5ನ ಹೊರಗಡೆ ಬರೆದಿರೋದು. ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಅಗೇನ್ ಇಲ್ಲೇನಿದೆ ಮಿಡಲು ಪ್ಲಸ್ ಸೈನ್ ಬರೀತೀರಾ. ಇದನ್ನು ತೆಗೆದುಬಿಡೋಣ. ಓಕೆ, ಸೊ ನೆಕ್ಸ್ಟ್ ರಿಸಲ್ಟ್ ಕೂಡ ಇದೇ ಥರನಾಗಿ ಸ್ಪ್ಲಿಟ್ ಮಾಡಿ ಬರೆದ್ರೆ ಫಸ್ಟು 1/11, ನೆಕ್ಸ್ಟ್ ಮೈನಸ್ 1/16. ಅಗೇನ್ ಇಲ್ಲಿ ಎಲ್ ಸಿ ಎಮ್ 16 - 11 ಆಗುತ್ತೆ. 5 ಇದೆ ಆಲ್ರೆಡಿ, 5 ಕ್ಯಾನ್ಸಲ್ ಆಗಿ ಮತ್ತೆ ಇದೇ ಆನ್ಸರ್ ಬರೋದು. ಸೊ ಇದೇ ಥರನಾಗಿ ಕಂಟಿನ್ಯೂಸ್ ಆಗಿ ಬರೀತಾ ಹೋದರೆ ಲಾಸ್ಟ್ ಟರ್ಮ್ ಏನು ಬರ್ಬೋದು? ಲಾಸ್ಟ್ ಟರ್ಮು ಇಲ್ಲೇನಿದೆ 6 ಇದೆ ಅಲ್ವಾ. ಸೊ 6 ಇದೆ ಅಂತಂದರೆ 5n + 1 ಬರ್ಬೋದಾ? ಸಪೋಸ್ ನಾನಿಲ್ಲಿ 1 ಫಿಲಪ್ ಮಾಡಿದ್ರೆ 5 × 1 5, 5 + 1 6 ಬರುತ್ತೆ. ಅದಾದಮೇಲೆ ಮೈನಸ್ 1/, ನೆಕ್ಸ್ಟ್ ರಿಸಲ್ಟ್ ಏನಿದೆ 11 ಬರಬೇಕು. ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, 5n
ಪ್ಲಸ್ 6 ಮಾಡ್ತೀನಿ ಸ್ಟೂಡೆಂಟ್ಸ್. ಇದಕ್ಕೆ ಇದು ಮೈನಸ್ ಸೈನ್. ಇಲ್ಲಿ n = 1 ಹಾಕಿದರೆ ಎಷ್ಟಾಗುತ್ತೆ ನೋಡಿ, 5n ಅಂದರೆ 5 ಆಗುತ್ತೆ. 5 + 6 11 ಆಗುತ್ತಲ್ವಾ. ಸೊ ಈ ಥರ ನಾವು ಚೆಕ್ ಮಾಡ್ಕೊಂಡು ಜನರಲ್ ಟರ್ಮ್ನ ಬರೀಬೇಕಾಗತ್ತೆ. ಸೊ ಇದಾದಮೇಲೆ 1/5 ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಇಲ್ಲಿ -11 + 1/11 ಎರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಇಲ್ಲಿನಾದ್ರೂ ನೆಕ್ಸ್ಟ್ ನಾನು ಇನ್ನೊಂದು ರಿಸಲ್ಟ್ ಬರೆದ್ರೆ ಅಲ್ಲಿನೂ 1/16 ಕ್ಯಾನ್ಸಲ್ ಆಗಿ ಹೋಗುತ್ತೆ, ಈ ರಿಸಲ್ಟ್ನು ಕ್ಯಾನ್ಸಲ್ ಆಗಿ ಹೋಗುತ್ತೆ. ಉಳಿಯೋದೇನು ಫಸ್ಟ್ ರಿಸಲ್ಟ್ ಮತ್ತು ಲಾಸ್ಟ್ ರಿಸಲ್ಟ್ ಮಾತ್ರ ಉಳಿಯುತ್ತೆ ಫ್ರೆಂಡ್ಸ್. ಲಾಸ್ಟಲ್ಲಿ ಏನಿದೆ 5n + 6 ಮಾತ್ರ ಉಳಿಯುತ್ತೆ. ಇದ್ರದ್ದು ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಇವಾಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ, ಏನಾಗುತ್ತೆ ಈ 1/5 ಆಸ್ ಇಟ್ ಈಸ್ ಬರೀತೀರಾ, LCM ಏನಾಗುತ್ತೆ 6 × 5n + 6 ಆಗುತ್ತೆ. ಅಗೇನ್ ಈ ರಿಸಲ್ಟ್ನ ಕಂಪ್ಲೀಟ್ ಟರ್ಮ್ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, 5n + 6 ಇದು -6. ಈಗೇನು ಇಲ್ಲಿ 6 ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು, ಕರೆಕ್ಟಾ. +6 -6 ಕ್ಯಾನ್ಸಲ್ ಆಯಿತು, ಉಳಿತೇನೆ ಇಲ್ಲಿ 5n. ಅಗೇನ್ ಇದು ಕೂಡ ಕ್ಯಾನ್ಸಲ್ ಆಯಿತು, 5 ಫೈನಲ್ ಆಗಿ ಉಳಿದಿರುವಂಥ ಆನ್ಸರ್ n/6 × 5n + 6. ಇದು ನಾವು ಫೈಂಡ್ ಮಾಡಿರೋದೇನು ಜಸ್ಟ್ SN ಆನ್ಸರ್. ಬಟ್ ಕ್ವಶನಲ್ಲಿ ಏನು ಕೇಳಿದಾರೆ ನೋಡಿ, 6 × SN ಅಂತ. 6ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇಲ್ಲಿ 6 ಮಲ್ಟಿಪ್ಲೈ ಮಾಡಿ, ಇಲ್ಲಿ 6 ಮಲ್ಟಿಪ್ಲೈ ಮಾಡಿ, ಆಗ 6 ಕ್ಯಾನ್ಸಲ್ ಆಗುತ್ತೆ. ಉಳಿಯುತ್ತೇನೆ ಆನ್ಸರು n/5n + 6. ಅದೆಲ್ಲಿದೆ, ಆಪ್ಷನ್ ಬಿ ಅಲ್ಲಿದೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಬಿ ಅಂತಾನೆ ಮಾರ್ಕ್ ಮಾಡಿದ್ದೀರಾ. ಸೊ ಇದು ನಿಮ್ಮದು ರೈಟ್ ಆನ್ಸರ್ ಆಗಿದೆ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್. ಆಪ್ಷನ್ ಡಿ ರೈಟ್ ಆಗಲ್ಲ, ಆಪ್ಷನ್ ಬಿ ಅಂತ ಯಾರೆಲ್ಲ ಮಾರ್ಕ್ ಮಾಡಿದ್ದಾರೆ ನೋಡಿ ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್. 50% ಆಲ್ರೆಡಿ ರೈಟ್ ಮಾಡಿದ್ರ. ವೆರಿ ಗುಡ್ ಸ್ಟೂಡೆಂಟ್ಸ್. ಸೊ ಇದು 2006 ಅಲ್ಲಿ ಬಂದಿರುವಂಥ ಎಕ್ಸಾಂಪಲ್ ಆಗಿತ್ತು. ಸೊ ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಇದೇ ಕಾನ್ಸೆಪ್ಟ್ ಮೇಲೆ ಬಂದಿರುವಂಥ ಕ್ವಶನ್ ಆಗಿದೆ ನೋಡಿ. ಬಟ್ ಈ ಒಂದು ಕ್ವಶನ್ನು 2 ಸತಿ ರಿಪೀಟೆಡ್ ಆಗಿದೆ, 7 ಮತ್ತು 8 ಅಲ್ಲಿ ರಿಪೀಟೆಡ್ ಆಗಿರುವಂಥ ಕ್ವಶನ್ ಇದು. ಬಟ್ ಕಾನ್ಸೆಪ್ಟ್ ಮಾತ್ರ ಸೇಮ್ ಆಸ್ ಇಟ್ ಈಸ್ ಹಿಂದೇನು ಮಾಡಿದ್ದೀವಲ್ಲ ಅದೇ ಥರನಾಗಿ ಮಾಡೋದಿದೆ. ಸೊ ಇದನ್ನು ಸಾಲ್ವ್ ಮಾಡಿ ನಾನು ನಿಮಗೆ ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ಫಾಸ್ಟಾಗಿ. ಓಕೆ. ಸೊ ಈ ವಿಡಿಯೋನ ಕೆಲವೊಂದು ಸ್ಟೂಡೆಂಟ್ಸು ಲೈವಲ್ಲಿ ನೋಡ್ತಾರೆ, ಕೆಲವೊಂದು ಸ್ಟೂಡೆಂಟ್ಸ್ ಆಮೇಲೆ ಲೈವ್ ಇಲ್ಲದಾಗ ನೋಡ್ಬೋದು. ನೀವು ಲೈವ್ ಇಲ್ಲದೆ ಇರುವಾಗ ಆಗೇನು ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ, ಆವಾಗ ಕೂಡ ಸ್ವಲ್ಪ ಟೈಮ್ ಸಿಗುತ್ತೆ ನಿಮಗೆ ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿ ಆನ್ಸರ್ನ ಗೆಸ್ ಮಾಡಲಿಕ್ಕೆ. ಸೊ ಅಕಸ್ಮಾತ್ ಯಾರಾದರೂ ಈ ವಿಡಿಯೋನ ಲೈವ್ ಕ್ಲಾಸ್ ಆದಮೇಲೆ ನೋಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಾದಮೇಲೆ ಚೆಕ್ ಮಾಡಿ, ನಾನು ಅದಾದಮೇಲೆ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತೀನಿ, ಸಾಲ್ವ್ ಕೂಡ ಮಾಡಿರ್ತೀನಿ, ನಿಮಗೆ ವೆರಿಫೈ ಕೂಡ ಮಾಡಲಿಕ್ಕೆ ಬರುತ್ತೆ. ಸೊ ವಿಡಿಯೋ ಜೊತೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ವಿಡಿಯೋನ ವಾಚ್ ಮಾಡಿ, ಸೊ ಅದು ಹೆಲ್ಪ್ಫುಲ್ ಆಗುತ್ತೆ. ಓಕೆ. ಸೊ ಹಾಗೆ ನೋಡಿ ಇಲ್ಲಿವರೆಗೂ 143 ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ ಕ್ಲಾಸ್ಗೆ, ಬಟ್ ಲೈಕ್ ಯಾರು ಮಾಡಿಲ್ಲ. ಒಂದು ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸೊ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನನಗೆ ಅಮೌಂಟ್ ಬರುತ್ತೆ, ಹಾಗೆ ಹೀಗೆ ಕೆಲವು ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಾರೆ. ಆ ಏನಿಲ್ಲ, ಜಾಸ್ತಿ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ, ಅದು ಒಂದೇ ಇಂಟೆನ್ಷನ್. ಎಲ್ಲ ಕ್ಲಾಸಸ್ ಫ್ರೀ ಕ್ಲಾಸಸ್ ಇರುತ್ತೆ, ನೀವು ಎಷ್ಟು ಜನ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅಷ್ಟು ಜನಕ್ಕೆ ಜಾಸ್ತಿ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ, ಅಷ್ಟೇ ಇದು ಮೇನ್ ಇಂಟೆನ್ಷನ್, ಮತ್ತು ಬೇರೆ ಏನಿಲ್ಲ. ಸೊ ಫಾಸ್ಟಾಗಿ ಒಂದು ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಕಮಾನ್ ಈ ಕ್ವಶನ್ದ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ಓಕೆ. ಸೊ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇದರದ್ದು ಸೊಲ್ಯೂಷನ್ ನೋಡೋಣ. ಆಪ್ಷನ್ ಸಿಗೆ ಜಾಸ್ತಿ ಸ್ಟೂಡೆಂಟ್ಸು ಮಾರ್ಕ್ ಮಾಡಿದ್ದೀರಾ. ಇಲ್ಲಿ ಕೂಡ ಪ್ರೊಸೆಸ್ ಸೇಮೇ ಇರುತ್ತೆ, ಯಾಕಂದರೆ ಸೇಮ್ ಟೈಪ್ ಕ್ವಶನ್ ಇದೆ ಇಲ್ಲಿ ಕೂಡ. ಇಲ್ಲಿ ನಮ್ಗೆ ಅಬ್ಸರ್ವ್ ಮಾಡಬೇಕು ಯಾವ ಒಂದು ನಂಬರ್ನ ನಾವು ಇಲ್ಲಿ ಸಪ್ರೇಟಾಗಿ ಬರ್ಕೊಳ್ಬೇಕು, ಅಗೇನ್ ಯಾವ ಥರ ನಾವು ಸಿಂಪ್ಲಿಫೈ ಮಾಡಿದರೆ ಆನ್ಸರ್ ಬರುತ್ತೆ ಅಂತ. ಸಿನ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡಿದ್ದೀರಾ ನೋಡಿ. ಇದರದ್ದು ಸೊಲ್ಯೂಷನ್ ನಾನು ಇಲ್ಲೇ ಮಾಡ್ತಾ ಇದ್ದೀನಿ, ಇದೇ ಕ್ವಶನ್ ಸೆಕೆಂಡು. ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನು ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಿ. 5 - 2 ಮಾಡಿದ್ರೆ 3 ಬರುತ್ತೆ, 8 - 5 ಮಾಡಿದ್ರೆ 3 ಬರುತ್ತೆ, 11 - 8 ಮಾಡಿದ್ರೆ 3 ಬರುತ್ತೆ. ಅಂದರೆ 1/3ನ ಇಲ್ಲಿ ಬರ್ಕೊಳ್ಬೇಕು. ಅಗೇನ್ ಇದು ಸೇಮ್ ಪ್ರೊಸೀಜರ್, 1 - 2 1/5 ಪ್ಲಸ್ 1/5 ಮೈನಸ್ 1/8. ಅಗೇನ್ ಇದು 1/8, ನೆಕ್ಸ್ಟ್ ಸೊ ಆನ್ ಅಪ್ ಟು ಲಾಸ್ಟ್ ಟರ್ಮ್ ಏನು ಬರುತ್ತೆ 1/5. ಈಗ ಲಾಸ್ಟ್ ಟರ್ಮ್ ಏನಿದೆ ನೋಡಿ 2 ಇದೆ. ಸೊ 2 ಬರಬೇಕಂದ್ರೆ ನಾವಿಲ್ಲಿ ಏನು ತೊಗೊಂಡ್ರೆ ನಮಗೆ 2 ಬರುತ್ತೆ, 3n - 1 ತೊಗೋಬೇಕು ಸ್ಟೂಡೆಂಟ್ಸ್. ಯಾಕಂದರೆ ನಾವಿಲ್ಲಿ 1 ಫಿಲಪ್ ಮಾಡಿದ್ರೆ ಅಗೇನ್ ನಮಗೆ ಆನ್ಸರ್ ಬರಬೇಕದು. ನಾನು ಇಲ್ಲಿ ಏನು ತೊಗೋತಾ ಇದ್ದೀನಿ 3n - 1 ತೊಗೋತಾ ಇದ್ದೀನಿ. ಈ 1 ಫಿಲಪ್ ಮಾಡಿ 3 - 1 2 ಬರುತ್ತಲ್ವಾ. ಅದೇ ಥರನಾಗಿ ಈ ಒಂದು ಟರ್ಮ್ನ ತೊಗೋಬೇಕಂದ್ರೆ ಏನಾಗುತ್ತೆ ನೋಡಿ, 3n ಅಂತೂ ಫಿಕ್ಸ್ ಇರುತ್ತೆ, ಕರೆಕ್ಟಾ. ಸೊ 1 ಹಾಕಿದರೆ ಎಷ್ಟಾಗುತ್ತೆ 3 ಅಂದರೆ +2 ತೊಗೋಬೇಕು ಇದನ್ನು. ಅರ್ಥ ಆಯ್ತಲ್ವಾ. n ಇದ್ದಲ್ಲಿ 1ನ ಫಿಲಪ್ ಮಾಡಿ 5 ಆನ್ಸರ್ ಬರುತ್ತಾ ಎಲ್ಲ ಚೆಕ್ ಮಾಡಿ.
ಎಸ್ 3 + 2 ಅಂದರೆ 5 ಬರುತ್ತೆ. ಓಕೆ, ಇವಾಗ ಏನಾಗುತ್ತೆ, ಈ 1/5 ಇದು ಕ್ಯಾನ್ಸಲ್ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಉಳಿಯುತ್ತೆ. 1/2 ಮೈನಸ್ ಲಾಸ್ಟ್ ಟರ್ಮ್ ಏನಿದೆ 3n + 2 ಆಗುತ್ತೆ. LCM ತೊಗೊಳ್ತೀರಾ, ಇಲ್ಲಿ 1/3, ಇಲ್ಲೇನಾಗುತ್ತೆ 2 × 3n + 2. ಪ್ರೊಸೀಜರ್ ಎಲ್ಲನೂ ಸೇಮ್ ಇದೆ ನೋಡಿ. ಇಲ್ಲಿ ಕೂಡ 3n + 2 ಈ ಕಡೆ ಕ್ರಾಸ್ ವಾಯ್ಸ್ ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿ 2ನ ಮಲ್ಟಿಪ್ಲೈ ಮಾಡ್ತೀರಾ, 2 ಕ್ಯಾನ್ಸಲ್, ಅಗೇನ್ 3 ಕ್ಯಾನ್ಸಲ್, ಉಳಿಯುವಂಥದ್ದು ಆನ್ಸರ್ ಏನು, Sn = n / 2 × 3n + 2 ಇಸ್ ದ ಆನ್ಸರ್. ಓಕೆ, ಈ ಆನ್ಸರ್ ಕೊಟ್ಟರೆ ಇಲ್ಲ ಅಂದರೆ 2ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಇವಾಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಆನ್ಸರ್ ಫೈನಲ್ ಆಗಿ ಸಿಗುತ್ತೆ ನಿಮಗೆ. ಎಷ್ಟಾಗುತ್ತೆ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ, 3 × 2 ಅಂದರೆ 6n + 4. ಇದು ಎಲ್ಲಿದೆ ನೋಡಿ, ಆಪ್ಷನ್ ಸಿ ಎಲ್ಲಿದೆ ಸ್ಟೂಡೆಂಟ್ಸ್. ಆಪ್ಷನ್ ಸಿ ಯಾರೆಲ್ಲ ಮಾರ್ಕ್ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್. ಬಿ ಆಪ್ಷನ್ ಇಲ್ಲಿ ರಾಂಗ್ ಆಗುತ್ತೆ, ಇಲ್ಲಿ 3 ಇದೆ. ಅರ್ಥ ಆಯ್ತಲ್ವಾ? ಎಸ್. ಕ್ವಶನ್ ಅರ್ಥ ಆಗಿದ್ರೆ ಒಂದ್ಸತಿ ಎಸ್ ಅಂತ ಮೆಸೇಜ್ ಮಾಡಿ. ಹಾಯ್ ಕಲ್ಯಾಣ್ ಶೆಟ್ಟಿ ಅವರೇ ಮೆಸೇಜ್ ಮಾಡಿದ್ದೀರಾ. ಪ್ರವೀಣ್ ಸರ್ ಹೇಳಿ, ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಕಟ್ ಆಗ್ತಾ ಇದೆ. ಕಟ್ ಆಗ್ತಾ ಇದೆ ಅಂದರೆ ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸ್ವಲ್ಪ ನೆಟ್ವರ್ಕ್ನ ಕರೆಕ್ಟಾಗಿ ನೋಡಿ. ಎಸ್, ಸೊ ಇದೇ ಆನ್ಸರ್ನ ಯಾರೆಲ್ಲ ಸಿ ಅಂತ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣವಾ. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡಿ. ಇದು 2 ವರ್ಷ ಬಂದಿತ್ತು ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ 2 ವರ್ಷ ರಿಪೀಟೆಡ್. ಕೆಲವೊಂದು ಯೂಶ್ವಲಿ CET-ಯಲ್ಲಿ ರಿಪೀಟೆಡ್ ಆಗುವಂಥ ಕ್ವಶನ್ ಭಾಳ ಕಡಿಮೆ. ಇಲ್ಲಿ 2 ಸತಿ ರಿಪೀಟೆಡ್ ಆಗಿದೆ, ಲಾಸ್ಟಲ್ಲಿ ಒಂದು ಸತಿ ಇದೇ ಕಾನ್ಸೆಪ್ಟ್ನಲ್ಲಿ ಬಂದಿತ್ತು. ಸ್ವಲ್ಪ ಈ ಕ್ವಶನ್ಸ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತಾ ಇರೋದು ಥರ್ಡ್ ಒನ್. 2009 ಕೇಳಿರುವಂಥ ಒಂದು ಕ್ವಶನ್ ಇದು. 2009 KCET ಎಕ್ಸಾಮಲ್ಲಿ ಬಂದಿದೆ ನೋಡಿ. ಓಕೆ, ಸೊ ನೋಡಿ ಇದರ ಆನ್ಸರ್ ಏನಾಗುತ್ತೆ ಹೇಳಿ. n = ಆಲ್ರೆಡಿ ಕೊಟ್ಟಿದ್ದಾರೆ ಅವರು ಫ್ಯಾಕ್ಟೋರಿಯಲ್ ಆಫ್ 2020 ಅಂತ. 2020 ಫ್ಯಾಕ್ಟೋರಿಯಲ್ ಇದೆ n ವ್ಯಾಲ್ಯೂ. ಸೊ ಈ ಒಂದು ಕಂಪ್ಲೀಟ್ ರಿಸಲ್ಟ್ಸ್ದ ಆನ್ಸರ್ನ ನೀವು ಇಲ್ಲಿ ಫೈಂಡ್ ಮಾಡಬೇಕು ಫ್ರೆಂಡ್ಸ್. ಓಕೆ, ಸೊ ಟ್ರೈ ಮಾಡಿ, ಬಂದಿಲ್ಲ ಅಂದರೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮ್ ಆನ್ ಫಾಸ್ಟ್. ವೆಕ್ಟರ್ ಚಾಪ್ಟರ್ ಓಕೆ ಮಾಡೋಣ. ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. A or B or C or D. ಓನ್ಲಿ 40 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದೀರಾ. ಎಲ್ಲರೂ ಆನ್ಸರ್ ಮಾಡಿ. ಮೋರ್ ದೆನ್ 160 ಇದ್ದರೆ ಎಲ್ಲರೂ ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್, ಪೋಲ್ನ ಯೂಸ್ ಮಾಡ್ಕೊಳ್ಳಿ. ಯಾವ ಒಂದು ಆನ್ಸರ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ ಚೆಕ್ ಮಾಡಿ. ಇದು ಕೂಡ ಅಷ್ಟೇ ಈಸಿ ಇರುವಂಥ ಕ್ವಶನ್ನೇ ಆಗಿರುತ್ತೆ. ಓಕೆ, ಆಪ್ಷನ್ ಬಿಗೆ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡ್ತಾ ಇದ್ದಾರೆ. 0 ಆನ್ಸರ್ ಆಗುತ್ತಾ ಇದರದು? ನಾಟ್ ಪಾಸಿಬಲ್. ಕೆಮಿಸ್ಟ್ರಿ, ಬಯಾಲಜಿ ನಾನು ಹೇಳಕ್ಕೆ ಬರೋದಿಲ್ಲ. ಓನ್ಲಿ ಮ್ಯಾಥಮೆಟಿಕ್ಸ್ ಮಾತ್ರ ನಾನು ಹೇಳೋದು. ಏನೋ ಒಂದು ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿದೆ ಅಂತಂದರೆ ಹೇಳೋಕ್ಕಾಗಲ್ಲ, ಅದಕ್ಕೆ ಮಾಸ್ಟರ್ ಬೇಕಾಗುತ್ತೆ. ಓಕೆ, ಈ ಕ್ವಶನ್ನ ಭಾಳ ಸ್ಟೂಡೆಂಟ್ಸು ರಾಂಗ್ ಆನ್ಸರ್ ಆಗಿ ಮಾಡಿದ್ದೀರಾ. ಸ್ವಲ್ಪ ಅಬ್ಸರ್ವ್ ಮಾಡಿ, ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ, n ಫ್ಯಾಕ್ಟೋರಿಯಲ್ ಅಂತ ಕೊಟ್ಟಿದ್ದಾರೆ. ಓಕೆ, 22 ಇದನ್ನು ಆವಾಗ ಆಮೇಲೆ ನೋಡೋಣ. ಈ ಕೊಟ್ಟಿರುವಂಥ ರಿಸಲ್ಟ್ನ ಚೆಕ್ ಮಾಡೋಣ. ಏನೇನಿದೆ ನೋಡಿ, n ಫ್ಯಾಕ್ಟೋರಿಯಲ್ ಅಂತಂದರೆ n = ಕೊಟ್ಟಿದ್ದಾರೆ. ಕೊಟ್ಟಿರೋದವರು n = ಏನು ಕೊಟ್ಟಿದ್ದಾರೆ, 2020 ಫ್ಯಾಕ್ಟೋರಿಯಲ್ ಈ ಥರ ಬರೀಬೋದು, ಈ ಥರ ಎರಡು ಒಂದೇ. ಓಕೆ, ಇವಾಗ ಇಲ್ಲಿರುವಂಥ ರಿಸಲ್ಟ್ನ ಅಬ್ಸರ್ವ್ ಮಾಡೋಣ. 1 / log of
ಎನ್ ಬೇಸ್ 2 ಇದೆ, ಅಗೇನ್ ಪ್ಲಸ್ ಲಾಗ್ ಆಫ್ ಎನ್ ಬೇಸ್ 3 ಇದೆ. ಇದು ಕಂಟಿನ್ಯೂಸ್ ಆಗಿದೆ. ಓಕೆ, ಇದನ್ನು ನಾವು ಇಲ್ಲಿ ಪ್ರಾಪರ್ಟಿ ಅಪ್ಲೈ ಮಾಡೋಣ. ಈ ರಿಸಲ್ಟ್ಗೆ ಪ್ರಾಪರ್ಟಿ ಏನಾಗುತ್ತೆ, 1 ಡಿವೈಡ್ ಬೈ ಲಾಗ್ ಆಫ್ ಎನ್ ಡಿವೈಡ್ ಬೈ ಲಾಗ್ ಆಫ್ 2 ಆಗುತ್ತಾ. ಇದು ಈ ಥರ ಬರಿಬೋದಾ? ಸಪೋಸ್ ಇದು ಕೆಳಗಡೆ ಇದೆ ಅಂದರೆ ಇದು ಮೇಲ್ಗಡೆ ಬರ್ಬೋದಲ್ವಾ. ಸೊ ಅಂದರೆ ಇದೇನಾಗಿಬಿಡುತ್ತೆ ನೋಡಿ, ಟೋಟಲ್ ಆಗಿ ಲಾಗ್ ಆಫ್ 2 ಡಿವೈಡ್ ಬೈ ಲಾಗ್ ಆಫ್ ಎನ್ ಆಗುತ್ತೆ. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಸೊ ಅಂದರೆ ಇದನ್ನ ನಾವು ಮತ್ತೆ ಹೊಳಿ ಪ್ರಾಪರ್ಟಿ ಅಪ್ಲೈ ಮಾಡಿಕೊಂಡ್ರೆ ಲಾಗ್ ಆಫ್ 2 ದ ಬೇಸ್ ಎನ್ ಈ ಥರ ಬರುತ್ತೆ. ಅಂದರೆ ಎಲ್ಲ ರಿಸಲ್ಟ್ನ ಈ ಥರ ಒಳಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಇವಾಗ. ಓಕೆ, ಏನೇನಾಗುತ್ತೆ ನೋಡಿ, ಸ್ವಲ್ಪ ಇದನ್ನೆಲ್ಲ ನಾನು ತೆಗಿತಾ ಇದ್ದೀನಿ. ಅರ್ಥ ಆಯ್ತಲ್ವ ಏನೇನು ಮಾಡಿದ್ವಿ ನಾವು ಅಂತ. ಮೇನ್ ಲಾ ಪ್ರಾಪರ್ಟಿ ಗೊತ್ತಿರಬೇಕು. ಲಾ ಪ್ರಾಪರ್ಟಿ ಗೊತ್ತಿಲ್ಲ, ಅಗೇನ್ ಇದೆಲ್ಲನೂ ಡಿಫಿಕಲ್ಟಿ ಅನ್ಸುತ್ತೆ ನಮಗೆ. ಓಕೆ, ಸೊ ಲಾಗ್ ಪ್ರಾಪರ್ಟಿ ಅಂದರೆ ಡಿಫ್ರೆನ್ಸಿಯೇಷನಲ್ಲಿ ನೀವು ಕಲ್ತಿರೋದು ನೋಡಿ ಪ್ರಾಪರ್ಟಿ ಲಾಗದು. ಅದರಲ್ಲಿ ಲಾಸ್ಟಲ್ಲಿ ಬರುತ್ತೆ, ಯಾವ ಥರ ಇರುತ್ತೆ, ಲಾಗ್ ಆಫ್ ಎ ಬೈ ಬಿ ಈ ಥರ ಇದ್ದರೆ ನೀವೇನು ಬರೀತೀರಾ, ಲಾಗ್ ಆಫ್ ಎ ಡಿವೈಡ್ ಬೈ ಲಾಗ್ ಆಫ್ ಬಿ ಅಂತ ಬರೀಬೇಕು. ಇದನ್ನು ಅದೇ ಥರ ಬರೀತಾರೆ, ಡಿವೈಡ್ ಬೈ ಲಾಗ್ 2 ಬಂದಿದ್ದು ಮೇಲ್ಗಡೆ ಹೋಗುತ್ತೆ. ಮೇಲೆ ಹೋದಾಗ ಈ ಒಂದು ರಿಸಲ್ಟ್ನ ನಾವು ಏನಂತ ಬರಿತೀವಿ, ಲಾಗ್ ಆಫ್ 2 ಬೇಸ್ ಎನ್ ಪ್ಲಸ್ ಲಾಗ್ ಆಫ್ 3 ಬೇಸ್ ಎನ್. ಅಗೇನ್ ಇದು ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಲಾಸ್ಟಲ್ಲಿ ಏನಿದೆ ನೋಡಿ, 2000 ಮೇಲ್ಗಡೆ ಹೋಗ್ಬಿಡುತ್ತೆ, 2020 ಬೇಸ್ ಎನ್. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಇವಾಗ ನಮಗೆ ಲಾಗಲ್ಲಿ ಇನ್ನೊಂದು ಪ್ರಾಪರ್ಟಿ ಗೊತ್ತಿದೆ, ಏನಪ್ಪ, ಲಾಗ್ ಆಫ್ ಎಕ್ಸ್ ಪ್ಲಸ್ ಲಾಗ್ ಆಫ್ ವಾಯ್ ಇತ್ತು ಅಂದರೆ ನಾವು ಇದನ್ನು ಲಾಗ್ ಆಫ್ ಎಕ್ಸ್ ಇಂಟು ವಾಯ್ ಅಂತ ಬರಿಬಹುದು. ಕರೆಕ್ಟ್ ಅಲ್ವಾ? ಓಕೆ, ಸೊ ಹಾಗಾಗಿ ನಾವು ಈ ಒಂದು ರಿಸಲ್ಟ್ನ ಪ್ಲಸ್ ಇದೆ ಎಲ್ಲ ಕಡೆ, ಇದನ್ನು ಈ ಥರ ಬರಿಬೋದಾ, ಲಾಗ್ ಆಫ್ ಎನ್ ಆ್ಯಸ್ ಇಟ್ ಈಸ್ ಇಟ್ಟು ಎಲ್ಲ ರಿಸಲ್ಟ್ನ ಪ್ಲಸ್ ಮಾಡ್ಕೊಳ್ಳೋಣ. 2 + 3 + 4 + so on ಅಪ್ ಟು ಎಲ್ಲಿವರೆಗೂ, ಇದು 2020ವರೆಗೂ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಈ ಒಂದು ಬಂದಿರುವಂಥ ರಿಸಲ್ಟ್ನ ನಾವು ಇವಾಗ 5 ಫ್ಯಾಕ್ಟೋರಿಯಲ್ನ ಯಾವ ಥರ ಬರೀತೀವಿ ಹೇಳಿ, 5 × 4 × 3 × 2 × 1 ಅಂತ ಬರೀತೀವಿ. ಈ 1 ಬರೀಲಿಲ್ಲ ಅಂದ್ರೂ ಆನ್ಸರ್ ಇಷ್ಟೇ ಇರೋದಲ್ವಾ. ಅದೇ ಥರನಾಗಿ ಇಲ್ಲಿ ಕೂಡ ನೋಡಿ ಅಷ್ಟೇ ರಿಸಲ್ಟ್ ಇದೆ, 20 ಫ್ಯಾಕ್ಟೋರಿಯಲ್ ಆಗುತ್ತೆ ನೋಡಿ ಬಂದಿರೋ ರಿಸಲ್ಟ್. ಏನು ಬಂದಿದೆ, ಲಾಗ್ ಆಫ್ ಎನ್ 1 ಒಂದು ಇಲ್ಲ ಅಷ್ಟೇ, 1 ನೀವು ಬರೆದ್ರು ಅಂತೆ ಬರೀಲಿಲ್ಲ ಅಂದ್ರೂ ಒಂದೇ ಆಗುತ್ತೆ. ಸಾರಿ, ಇದು ಪ್ಲಸ್ ಸೈನ್ ಇರೋಲ್ಲ, ಇಂಟು ಸೈನ್ ಇರುತ್ತೆ. ನಾನು ಪ್ಲಸ್ ಸೈನ್ ಬರೆದಿದ್ದೀನಿ. ಯಾಕೆ ಇಂಟು ಆಗುತ್ತೆ, ಪ್ರಾಪರ್ಟಿ ಹೇಳುತ್ತೆ ಮಲ್ಟಿಪ್ಲಿಕೇಶನ್ ಸೈನ್ ತಗೊಳ್ಳಿ. ಇಲ್ಲಿ ಪ್ಲಸ್ ಇದ್ದರೆ ಇದು N2 ಆಗುತ್ತೆ, ಎಕ್ಸ್ ಇಂಟು ವೈ, ಅಂದರೆ ಇಲ್ಲೆಲ್ಲ ಕಡೆ ಇಂಟು ಬರಬೇಕು. ಅರ್ಥ ಆಯ್ತಲ್ವಾ? ಎಸ್. ಸೊ ಇವಾಗ ಇಂಟು 1 ಇಂಟು ಬರೆದ್ರು ಒಂದೇ, ಬರಲಿಲ್ಲ ಯಾಕಂದ್ರೆ ಸೇಮ್ ಆನ್ಸರ್ ಇರುತ್ತೆ. ಇದು ಬಂದಿರುವಂಥ ರಿಸಲ್ಟ್ ಏನಾಗಿದೆಪ್ಪ ಅಂದರೆ 2020 ಫ್ಯಾಕ್ಟೋರಿಯಲ್ ಆನ್ಸರ್ ಬಂದಿದೆ. ಸೊ 2020 ಫ್ಯಾಕ್ಟೋರಿಯಲ್ ಅಂದರೆ ಎನ್ ಅಂತ ಬರೀದಿರೋ ಕೋರ್ಸ್ ಆಲ್ರೆಡಿ ಹಿಂಟಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇವಾಗ ಈ ರಿಸಲ್ಟ್ ಏನಾಗುತ್ತೆ, ಲಾಗ್ ಆಫ್ ಎನ್ ಬೇಸ್ ಎನ್. ಲಾಗ್ ಆಫ್ ಎನ್ ಬೇಸ್ ಎನ್ ಅಂದರೆ ಇದರ ಆನ್ಸರ್ ಆಗುತ್ತೆ 0 ಅಲ್ಲ ಸ್ಟೂಡೆಂಟ್ಸ್, 1 ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಯಾರೆಲ್ಲ ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿದ್ದಾರೆ ನೋಡಿ, ಸೊ ಅವ್ರದ್ದೆಲ್ಲನೂ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಇದು ಕೊಟ್ಟಿರುವಂಥ ಆನ್ಸರ್ ಕರೆಕ್ಟ್ ಇದೆನಾ ಇಲ್ವಾ ಅಂತ. ಕಮ್ ಆನ್ ಫ್ರೆಂಡ್, ಫಾಸ್ಟ್. ಎಲ್ರಿಗೂ ಅರ್ಥ ಆಯ್ತಲ್ವಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದು ಸತಿ ಎಸ್ ಅಂತ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ನೆಕ್ಸ್ಟ್ ಕ್ವಶನ್ ಫೋರ್ತ್, ಇದು ಬೇಡ, ಇದು ಬೇಡ, 5th ಒನ್ ಮಾಡೋಣ. 2000 ಅಗೇನ್ ಇದು 2 ವರ್ಷ ಬಂದಿದೆ ನೋಡಿ. ಸೊ ಹಾಗಾಗಿ ಈ ಒಂದು ಕ್ವಶನ್ನ ಸಾಲ್ವ್ ಮಾಡೋಣ, ಡಿಸ್ಕಷನ್ ಮಾಡೋಣ. 2011 ಬಂದಿದೆ, 16 ಬಂದಿದೆ. ಓಕೆ, ಸೊ ಸಮ್ ಆಫ್ ದ ಫಸ್ಟ್ ಎನ್ ಟರ್ಮ್ಸ್ ಅಂತ ಇದೆ. ಸಮ್ ಆಫ್ ದ ಫಸ್ಟ್ ಎನ್ ಟರ್ಮ್ಸ್ನ ನಾವು ಇದನ್ನು ಫೈಂಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಆ್ಯಕ್ಚುಲಿ ಈ ಥರ ಒಂದು ಕ್ವಶನ್ಸ್ ಬರುವಂಥ ಚಾನ್ಸಸ್ ಕಡಿಮೆ ಇದೆ ಸ್ಟೂಡೆಂಟ್ಸ್ ನಿಮಗೆ, ಯಾಕಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸಮ್ ಆಫ್ ದ ಸ್ಪೆಷಲ್ ಸೀರೀಸ್ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ಒಂದು ಕ್ವಶನ್ ಬರುವಂಥ ಕಾನ್ಸೆಪ್ಟ್ ಸ್ವಲ್ಪ ಕಡಿಮೆ ಇದೆ. ಸೊ ಆದರೂ ನಾನು ಇದ್ರದ್ದು ಆನ್ಸರ್ನ ನಾನು ನಿಮಗೆ ಹೇಳ್ತೀನಿ, ಸ್ವಲ್ಪ ಟ್ರೈ ಮಾಡಿ. ಗೊತ್ತಿದ್ದರೆ ಇಲ್ಲೇನಿಲ್ಲ, ಚೆಕ್ ಮಾಡಬೇಕು ನಿಮಗೆ ಎಸ್ ಎನ್ ಆನ್ಸರ್ನ ಫೈಂಡ್ ಮಾಡಬೇಕು. ಸೊ ಎಸ್ ಎನ್ ಆನ್ಸರ್ನಲ್ಲಿ ನೀವು ಚೆಕ್ ಮಾಡಿ ಫೈಂಡ್ ಮಾಡಬೇಕು. ಈ ಒಂದು ಆನ್ಸರ್ ಬರೋದು ಆಪ್ಷನ್ ಸಿ ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಈ ಒಂದು ರಿಸಲ್ಟ್ ಸಪೋಸ್ ಇವಾಗ n = 1 ಅಂತ ಹಾಕ್ತಾರೆ ಅಂದರೆ ಎಷ್ಟಾಗುತ್ತೆ, 1/1 1 ಆಗುತ್ತೆ. ಯಾವ್ದು ಆನ್ಸರ್ 1 ಕೊಡುತ್ತೆ ನೋಡಿ ಅದೇ ರೈಟ್ ಆನ್ಸರ್ ಇರುತ್ತೆ. ಇದು 1 ಫಿಲಪ್ ಮಾಡಿದ್ರೆ ಇದು ನೆಗೆಟಿವ್ ಒಳಗೆ ಬರುತ್ತೆ, ಸೊ ಹಾಗಾಗಿ ಇದು ರಾಂಗು. ಇಲ್ಲಿ 1 ಹಾಕಿದರೆ 2 + 1 ಎಷ್ಟಾಗುತ್ತೆ, 3 3/3 ಅಂದರೆ ಇದು ಆನ್ಸರ್ 1 ಬರುತ್ತೆ. ಇಲ್ಲಿನೂ ಹಾಕಿ 1 + 1 3/3 ಇದು 1 ಬರುತ್ತೆ. ಇದಂತರೂ ಬರೋಕ್ಕೆ ಸಾಧ್ಯ ಇಲ್ಲ. ಎಷ್ಟಾಗುತ್ತೆ ನೋಡಿ, 2 - 1 1/3 ಬರುತ್ತೆ. 2 ರಾಂಗು, 2 ಕರೆಕ್ಟ್ ಆದವು. ಆವಾಗ ಏನು ಮಾಡಬೇಕು, ಇನ್ನೊಂದು ರಿಸಲ್ಟ್ನ ತೊಗೋಬೇಕು. ಇವಾಗ
ಇಲ್ಲಿ ಅಬ್ಸರ್ವ್ ಮಾಡಿ 1 ಪ್ಲಸ್ 2 ಅಂದರೆ ಇದು 4 ಆಗುತ್ತೆ. 4 ಪ್ಲಸ್ 1 5 ಡಿವೈಡ್ ಬೈ 3 ಆಯಿತು. 5 ಡಿವೈಡ್ ಬೈ 3 ಪ್ಲಸ್ 1 ಆ್ಯಡ್ ಮಾಡಬೇಕು ಇವಾಗ. 1 ಪ್ಲಸ್ 5 ಡಿವೈಡ್ ಬೈ 3 3 ಎಲ್ ಸಿ ಎಮ್ ತೊಗೊಂಡ್ರೆ 3 ಪ್ಲಸ್ 1 ಅಂದರೆ 8 ಬೈ ಡಿವೈಡ್ ಬೈ 3 ಆನ್ಸರ್ ಬರಬೇಕು ಇವಾಗ ನಮಗೆ. ಕರೆಕ್ಟ್ ಅಲ್ವಾ? ಯಾವಾಗ 2ನ ಫಿಲಪ್ ಮಾಡಿದ್ಮೇಲೆ ಇಲ್ಲಿ 2 ಫಿಲಪ್ ಮಾಡಿ 2 ಸ್ಕ್ವೇರ್ ಆನ್ಸರ್ 4 4 ಇಂಟು 2 ಎಷ್ಟಾಗುತ್ತೆ? ಇಲ್ಲೇನೆ 8 ಆಗಿಬಿಟ್ಟು 8 ಪ್ಲಸ್ 2 ಅಂದರೆ 10 ಡಿವೈಡ್ ಬೈ 3 ಆನ್ಸರ್ ಬರುತ್ತೆ. ಅಂದರೆ ಇದು ರಾಂಗ್ ಆಯಿತು. ಇದು ಚೆಕ್ ಮಾಡಿ ಸ್ಟೂಡೆಂಟ್ಸ್, 8 ಬರುತ್ತಾ ಇಲ್ವಾ? 2 ಪ್ಲಸ್ 2 4 4 ಇಂಟು 2 ಮಾಡಿದ್ರೆ 8 ಬೈ 3 ಬರುತ್ತೆ. ಅಂದರೆ ಇದು ಆನ್ಸರ್ ಕೂಡ 8 ಬೈ 3ನೇ ಇದೆ. ಅಂದರೆ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಓಕೆ, ಎಲ್ಲ ಸಾಲ್ವ್ ಮಾಡೋಕ್ಕಿಂತ ಜಸ್ಟ್ ಟೇಕಿಂಗ್ n is equals to 1 n is equals to 2 ಮೇಲೆ ಡಿಸೈಡ್ ಮಾಡಬೇಕು. ಇದು n is equals to 2 ಹಾಕಿದರೆ ನಾವು ಎಸ್ ಎನ್ ಆಫ್ 2 ತೊಗೋಬೇಕು ಫ್ರೆಂಡ್ಸ್. ಇಲ್ಲಿ ಏನು ಬರ್ದಿದ್ದೀನಲ್ಲ ನಾನು, ಇದು ಎಸ್ ಎನ್ ಆಫ್ 2 ಇದು S2 ಆನ್ಸರ್ ತೊಗೊಂಡಾಗೆ 2 ವರ್ಷ ಬಂದಿದೆ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇನ್ನು ನೆಕ್ಸ್ಟ್ ರಿಸಲ್ಟ್ ನೋಡಿ, ದ ಸಮ್ ಆಫ್ ದ ಸಿರೀಸ್ ಅಂತ ಇದೆ. ಈ ಒಂದು ಸಮ್ ಆಫ್ ದ ಸಿರೀಸ್ ಏನಾಗುತ್ತೆ ಅಂತ ಚೆಕ್ ಮಾಡಬೇಕು ನೋಡಿ ಸ್ಟೂಡೆಂಟ್ಸ್. ಇದರಲ್ಲಿ ಇದು ಕೂಡ ಸ್ವಲ್ಪ ಈಸಿ ಇದೆ ಕ್ವಶನ್ನು. ಸ್ವಲ್ಪ ಚೆಕ್ ಮಾಡಿ ಏನು ಆನ್ಸರ್ ಆಗುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ಈ ಸತಿ. ಎಸ್ ನೋಡಿ, ನಿಮಗೆ ಆಪ್ಷನ್ಸ್ಗಳು ಬರ್ತಾ ಇದ್ದಾವೆ, ಆನ್ಸರ್ ಮಾಡಿ. ಕಮಾನ್, ಆಪ್ಷನ್ ಎನಾ ಬಿನಾ ಸಿನಾ ಅಂತ ಆನ್ಸರ್ ಮಾಡಿ. ಡಿಫರೆನ್ಷಿಯಲ್ ಇಕ್ವೇಷನ್ ಮಾಡಿ ಅಂತ ಹೇಳ್ತಾರೆ, ಮಾಡೋಣ. ಈ ಸಂಡೇ ನಾನು ಟಿಗ್ನೋಮೆಂಟ್ರಿ ತೊಗೊಳ್ಬೇಕಂತ ಮಾಡಿರೋದು, ಯಾಕಂದ್ರೆ ಟಿಗ್ನೋಮೆಂಟ್ರಿನೂ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮಾಡೋಣ. ಟಿಗ್ನೋಮೆಂಟ್ರಿ ಮಾಡಬೇಕು, ವೆಕ್ಟರ್ ಚಾಪ್ಟರ್ ಮಾಡಬೇಕು, 3D ಮಾಡೋದಿದೆ. ಸ್ವಲ್ಪ ಟೈಮ್ ನನಗೆ ಸಿಗ್ತಾ ಇಲ್ಲ ಆ್ಯಕ್ಚುಲಿ, ಮಾಡಬೇಕು ಫ್ರೆಂಡ್ಸ್, ಮಾಡೋಣ. ಈ ಸಂಡೇ ಸ್ವಲ್ಪ ಜಾಸ್ತಿ ನಿಮ್ಮ ಎಕ್ಸಾಮ್ ಇರೋದು 16th ಡೇಟಿಗಲ್ವಾ, 4-5 ಡೇಸ್ ಮಾತ್ರ ಉಳಿದಿರೋದು. ಇವೆಲ್ಲ ಚಾಪ್ಟರ್ಸ್ನ ಕವರ್ ಮಾಡೋಣ. ಪೋಲ್ ಬರ್ತಾ ಇಲ್ವಾ ಮಹಾಲಕ್ಷ್ಮಿ? ಪೋಲ್ ಬರ್ತಾ ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಆ್ಯಕ್ಚುಲಿ ಪೋಲ್ ಬರಬೇಕು, ಅದು ಬರುತ್ತೆ. ಕೆಲವೊಂದು ಮೊಬೈಲ್ ಮೇಲೆ ಡಿಪೆಂಡ್ ಇರುತ್ತೆ, ಕೆಲವೊಂದು ಮೊಬೈಲ್ಗೆ ಬರೋದಿಲ್ಲ ಅದು. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಅಬ್ಸರ್ವ್ ಮಾಡಿ, ಕೊಟ್ಟಿರುವಂಥ ಕ್ವಶನ್ ಏನಿದೆ ನೋಡಿ, ಈಸಿ ಇದೆ ಕ್ವಶನ್. ಇದು ಬಹಳ ಈಸಿ ವೇ ಒಳಗೂ ಕೂಡ ಸಾಲ್ವ್ ಮಾಡ್ಬೋದು. ಓಕೆ, ಫಸ್ಟಿಗೆ ಏನು ಮಾಡಬೇಕು ನೋಡಿ, ಎಸ್ ಆಪ್ಷನ್ಸು ಸಿ ಅಂತ ಮಾರ್ಕ್ ಮಾಡಿದ್ದಾರೆ. ಬಟ್ ಆಪ್ಷನ್ ಸಿ ಕರೆಕ್ಟ್ ಆಗುತ್ತಾ ರಾಂಗ್ ಆಗುತ್ತಾ ಚೆಕ್ ಮಾಡಿ ಇಲ್ಲಿ. ಓಕೆ, ಸೊ ನೋಡಿ, ನಾನು ನಿಮಗೆ ಆನ್ಸರ್ಸ್ನ ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇಲ್ಲಿ ಏನು ಮಾಡಬೇಕು, ಫಸ್ಟ್ ಇಲ್ಲಿ n is equals to 1ನ ತೊಗೊಳ್ಬೇಕು. ಎಸ್ ಎನ್ ಅಂತ ಮಾಡೋದಿದೆ. ಓಕೆ, ಒಂದು ಈಸಿ ವೇ ಒಳಗೆ ಹೋಗ್ಬೇಕಂದ್ರೆ 1 ಇದು ಒಂದೇ ಟರ್ಮ್ನ ಅಬ್ಸರ್ವ್ ಮಾಡಿ. ಎಷ್ಟಾಗುತ್ತೆ? 2 ಕ್ಯಾನ್ಸಲ್ ಆಯಿತು, 1/3 ಆನ್ಸರ್ ಬರಬೇಕು. ಯಾವುದು 1/3 ಬರುತ್ತೆ? n is equals to 1 ಹಾಕಿದಾಗ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ 1 ಹಾಕ್ತೀರಾ, 2 1 ಪ್ಲಸ್ 1 ಅಂದರೆ 4, ಇದು 4/3 ಆಗುತ್ತೆ. ಇಲ್ಲಿ 1 ಇದೆ ಅಂದರೆ 4 ಎಲ್ ಸಿ ಎಮ್ ತೊಗೊತೀರಾ, ಸಿಂಪ್ಲಿಫೈ ಮಾಡ್ತೀರಾ. ಅಗೇನ್ ಇದು ಆನ್ಸರ್ ಎಷ್ಟು ಬರುತ್ತೆ ನೋಡಿ ಸ್ಟೂಡೆಂಟ್ಸ್, 1/3 ಬರೋಕ್ಕೆ ಸಾಧ್ಯ ಇದೆನಾ? ಇಲ್ಲ. ಅಗೇನ್ ಇಲ್ಲಿ 2 ಆನ್ಸರ್ಸ್ಗಳು ಎಕ್ಸಿಸ್ಟ್ ಆಗುತ್ತೆ ನೋಡಿ, ಎಲ್ಲೆಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತ ನೋಡಿ. ಇಲ್ಲಿ 1 ಹಾಕ್ತಾರೆ, 1 ಪ್ಲಸ್ 1 2 ಸ್ಕ್ವೇರ್ ಅಂದರೆ 4, ಇದು 4/3 ಆಗುತ್ತೆ. ಇಲ್ಲಿ 1 ಅಂದರೆ 3 ಎಲ್ ಸಿ ಎಮ್ ತೊಗೊತಾರೆ, 4/3 ಅಂದರೆ ಇದು 1/3 ಆನ್ಸರ್ ಬರುತ್ತೆ. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿ, ಚೆಕ್ ಮಾಡಿ, ರಿಸಲ್ಟು ಎಷ್ಟು ಬರುತ್ತೆ? 1 ಹಾಕ್ತಾರೆ, 1 ಪ್ಲಸ್ 1 ಅಂದರೆ ಇದು ಕೂಡ 4/3 ಪ್ಲಸ್ 2 ಆಗುತ್ತೆ. ಅಗೇನ್ 3 ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಕೂಡ ಜಾಸ್ತಿ ಆಗುತ್ತೆ, ಇದು 6/3 ಆಗುತ್ತೆ. 3 1 2, ಇದು ಬರೋದಿಲ್ಲ, ಇದು ರಾಂಗ್ ಆಗುತ್ತೆ ಆನ್ಸರು. ಅಗೇನ್ ಇಲ್ಲಿ ಚೆಕ್ ಮಾಡಿ, ಇಲ್ಲಿ ಕೂಡ ನೀವು ಫಿಲಪ್ ಮಾಡಬೇಕು. 1 ಅಂದರೆ ಇದು 4 ಆಗುತ್ತೆ, 4/3 ಮೈನಸ್ 2 ಇದೆ ಅಂದರೆ 3 ಇಂಟು 2 6 ಅಂದರೆ ಇದು ನೆಗೆಟಿವ್ ಒಳಗೆ ಬರುತ್ತೆ. ಇದಂತೂ ಟೋಟಲಿ ರಾಂಗ್ ಇದೆ. ಇಲ್ಲಿ ಫಿಲಪ್ ಮಾಡಿ, 1 ಪ್ಲಸ್ 1 ಅಂದರೆ ಎಷ್ಟಾಗುತ್ತೆ? 2 ಅಂದರೆ ಇದು 4/3 ಪ್ಲಸ್ 1 ಆಗುತ್ತೆ. 3 ಎಲ್ ಸಿ ಎಮ್ ತೊಗೊತಾರೆ, 5/3 ಬರುತ್ತೆ. ಅಂದರೆ ಆಪ್ಷನ್ ಬಿನೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ವಾ? ನಮಗೆ ಆನ್ಸರ್ ಯಾವ್ದು ಬರಬೇಕು? 1/3 ಬರಬೇಕು. ಅದೇ ಎಲ್ಲಿ ಬರ್ತಾ ಇದೆ? ಇಲ್ಲಿ ಬರುತ್ತೆ. ಸಪೋಸ್ ನಿಮಗೆ ಡೌಟ್ ಬರ್ತಾ ಇದ್ರೆ ಏನೇನು ಮಾಡಬೇಕು? n is equals to 2 ಅಂತ ತಗೊಳ್ಳಿ. n is equals to 2 ತೊಗೊಂಡು ಕೂಡ ಚೆಕ್ ಮಾಡ್ಬೋದು. ಓಕೆ, ಸೊ ನಮಗೆ ಆನ್ಸರ್ ಏನು ಬರಬೇಕು? 1/3 ಬರಬೇಕು. ಯಾವಾಗ? ಆಪ್ಷನಲ್ಲಿನೂ n is equals to 1 ಹಾಕಿದಾಗ. ಸಪೋಸ್ ನೀವು n is equals to 2 ಹಾಕಿದಾಗ ಇವೆರಡು ಎಡಿಷನ್ ತೊಗೋಬೇಕಾಗತ್ತೆ, S2 ತೊಗೋಬೇಕಾಗತ್ತೆ. ಇವಾಗಲೇ ಹಿಂದಿನ ರಿಸಲ್ಟಲ್ಲಿ ಮಾಡಿದ್ದೆ ನಾನು, ಅರ್ಥ ಆಯ್ತಲ್ವಾ? ಎಸ್, ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್ ಏನಿದೆ ಅಂತ. ಒನ್ ಸೆಕೆಂಡ್. ನೆಕ್ಸ್ಟ್ ಕ್ವಶನ್ನು ಓಕೆ, ನೆಕ್ಸ್ಟ್ ಈ ಒಂದು ಕ್ವಶನ್ ಮಾಡೋಣ. 2017 ಬಂದಿರೋದು. 3 + 5 + 7 ಸೊ ಆನ್ ಅಪ್ ಟು n ಟರ್ಮ್ಸು. nth ಟರ್ಮ್ನ ಫೈಂಡ್ ಮಾಡಬೇಕಾಗಿರೋದು ಇಲ್ಲಿ. ಕರೆಕ್ಟಾ? ಸೊ ಒಂದು ಬಹಳ ಈಸಿಯೆಸ್ಟ್ ಕ್ವಶನ್ ಇದೆ ನೋಡಿ, ಯಾರು ಫಾಸ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ. ಓಕೆ, ಇದು 2017 ಎಷ್ಟು ಈಸಿ ಇರುವಂಥ ಕ್ವಶನ್ ಕೇಳಿದ್ದಾರೆ. ಓಕೆ, ಇಲ್ಲಿವರೆಗೂ ಯಾವೆಲ್ಲ ಕ್ವಶನ್ ಡಿಸ್ಕಷನ್ ಮಾಡಿದ್ವಿ ನೋಡಿ, ಎಲ್ಲದರಲ್ಲೂ ಈ ಒಂದು ಕ್ವಶನ್ನು ಭಾಳ ಈಸಿಯೆಸ್ಟ್ ಕ್ವಶನ್ ನೋಡಿ. ನಿಮಗೆ ಆಪ್ಷನ್ಸ್ ಕೂಡ ನಾನು ಕೊಟ್ಟಿದ್ದೀನಿ. ಕಮ್ ಆನ್ ಫಾಸ್ಟ್ ಆನ್ಸರ್ ಮಾಡಿ, ಪೋಲ್ನ ಯೂಸ್ ಮಾಡ್ಕೊಳ್ಳಿ. ಬಹಳ ಈಸಿಯೆಸ್ಟ್ ಕ್ವಶನ್ ಫ್ರೆಂಡ್ಸ್ ಇದು. ಇದರಲ್ಲಿ ಏನಿಲ್ಲ, ಜಸ್ಟ್ ಎಸ್ ಎನ್ ಫಾರ್ಮುಲಾನ ಫೈಂಡ್ ಮಾಡೋದಿದೆ ಅಷ್ಟೇ. ನಮಗೆ ಇನ್ನೊಂದು ಅಲ್ಟರ್ನೇಟ್ ಮೆಥಡ್ ಡೈರೆಕ್ಟಾಗಿನೂ ಚೆಕ್ ಮಾಡ್ಬೋದು ನಾವು. ಆಪ್ಷನ್ ಸಿ ಅಂತ ಸ್ಟೂಡೆಂಟ್ಸ್ ಆನ್ಸರ್ ಮಾಡ್ತಾ ಇದ್ದೀರಾ. ಎಸ್, 100% ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ನೋಡಿ ಅಬ್ಸರ್ವ್ ಮಾಡಿ ಹೇಗೆ ಅಂತಾರೆ. ಇಲ್ಲಿ ಎನ್ ಈಸ್ ಈಕ್ವಲ್ಸ್ ಟು ಫಸ್ಟ್ ಒನ್ ನೋಡಿ ಎಷ್ಟಿದೆ, 3 ಇದೆ. ಇಲ್ಲಿ ಕೂಡ ಎನ್ ಈಸ್ ಈಕ್ವಲ್ಸ್ ಟು 1 ಹಾಕಿ ಯಾವುದು ಆನ್ಸರ್ ಬರುತ್ತೆ ನೋಡಿ. ಇಲ್ಲಿ 1, ಇಲ್ಲಿ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 1² ಆನ್ಸರ್ ಎಷ್ಟಾಗುತ್ತೆ? 1. ಇದು 3 ಈಕ್ವಲ್ ಇದೆಯಾ? ಇಲ್ಲ, ಅಂದರೆ ಇದು ರಾಂಗ್ ಆಯಿತು. ಇಲ್ಲಿ 1 ಹಾಕಿದರೆ 1 - 2 ಇದು -1 ಬರುತ್ತೆ. ಅಗೇನ್ ಇದು -1 ಉಳಿಯುತ್ತೆ, ಅಂದರೆ ಇದು ಟೋಟಲಿ ರಾಂಗ್ ಆನ್ಸರ್. ಇಲ್ಲಿ 1 ಹಾಕಿದರೆ 1 + 1 2, ಇದರ ಆನ್ಸರ್ 4 ಬರುತ್ತೆ. ಇದು ರಾಂಗ್ ಆಯಿತು. ಇಲ್ಲಿ 1 ಹಾಕಿದರೆ 1 + 2 ಅಂದರೆ 3 ಆಗುತ್ತೆ. 3 × 1 ಅಂದರೆ 3 ಆನ್ಸರ್ ಬರುತ್ತೆ. ಇದೇ ನಿಮ್ಮದು 100% ರೈಟ್ ಆನ್ಸರ್. ಈಸಿ ಇದೆ, ಕರೆಕ್ಟ್ ಅಲ್ವಾ? ಎಲ್ಲ ಎಸ್ ಎನ್ ಮಾಡಿ ಅದನ್ನು ಮಾಡೋದು ಜರೂರತ್ತೆ ಇರೋದಿಲ್ಲ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಇದೊಂದು ಇಂಪಾರ್ಟೆಂಟ್ ಇದೆ. 2019 ಬಂದಿರುವಂಥದ್ದು. ದ ಥರ್ಡ್ ಟರ್ಮ್ ಆಫ್ ಅ ಜಿ ಪಿ ಈಸ್ 9 ಅಂತ ಹೇಳಿದೆ. ಥರ್ಡ್ ಟರ್ಮ್ ಜಿ ಪಿಯಲ್ಲಿ 9 ಇದೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಹೇಳ್ತಾರೆ ದ ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂತ ಕೇಳ್ತಾರೆ. ಇಲ್ಲಿ 5 ಟರ್ಮ್ಸ್ ಇದ್ದಾವೆ ಜಿ ಪಿದು. ಓಕೆ, ಸೊ ಥರ್ಡ್ ಟರ್ಮ್ 9 ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಈ 5 ಟರ್ಮ್ದು ಪ್ರಾಡಕ್ಟ್ ಏನಾಗುತ್ತೆ ಅಂತ ಕೇಳ್ತಾ ಇರೋದು ಸ್ಟೂಡೆಂಟ್ಸ್. ಕ್ವಶನ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಆನ್ಸರ್ ಮಾಡಿ. ಇದು ಕೂಡ ಈಸಿ ಇದೆ, ನಾನು ನಿಮಗೆ ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ, ನೋಡೋಣ ಎಷ್ಟು ಜನ ಕರೆಕ್ಟ್ ಮಾಡ್ತೀರಾ ಅಂತ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ASPN ಕ್ಲಾಸಸ್ ಅಂತ ಇದೆ ನೋಡಿ. ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ. ನಾನು ಕಾಲೇಜಿಗೆ ಹೋಗಬೇಕು ಬೆಳಗ್ಗೆ, ಅಲ್ಲಿಂದ ಬ್ಯುಸಿ ಇರುತ್ತೆ. ಸೊ ಟೈಮ್ ಸಿಕ್ಕಾಗೆಲ್ಲನೂ ನಾನು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡಿ. ASPN ಕ್ಲಾಸಸ್ ಅಂತ ಇದೆ ನೋಡಿ. ಓಕೆ, ಸೊ ನಾಳೆ ಕೂಡ ಕ್ಲಾಸ್ನ ತೊಗೊಳ್ಳೇಬೇಕು. ಆ್ಯಕ್ಚುಲಿ ಇವಾಗ ನಿಮ್ಮ ಎಕ್ಸಾಮ್ ನಿಯರ್ ಬಂದಿದೆ. ಸೊ ನಾಳೆ ನಾಡಿದ್ದು ಕಂಟಿನ್ಯೂ ಆಗಿ ತೊಗೊಳ್ತಾ ಇದ್ದೀನಿ. ಸೊ ಹಾಗೆ ಇನ್ನೂ ಯಾರೆಲ್ಲ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಲ್ಲ, ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕಮ್ ಆನ್ ಫಾಸ್ಟ್. ಈ ಒಂದು ಕ್ವಶನ್ ಭಾಳ ಈಸಿ ಇದೆ. ಏನಿದೆಪ್ಪ ಅಂದರೆ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ, ಅಂದರೆ ಫಸ್ಟ್ 5 ಟರ್ಮ್ಸ್ ನಾನು ನಿಮಗೆ ಫಾರ್ಮುಲಾ ಹೇಳಿದೆ, ನಿಮ್ಗೆ ನೆನಪಿದೆ ಅನಿಸುತ್ತೆ. 3 ಟರ್ಮ್ ತೊಗೊಂಡಾಗ ಏನು ಮಾಡಬೇಕು, 5 ಟರ್ಮ್ಸ್ ಕೇಳಿದಾಗ ಯಾವ್ದು ತೊಗೋಬೇಕು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿದೆ ನೋಡಿ, ಇದೆ ಜಿ ಪಿಯಲ್ಲಿ. ಓಕೆ, ಇಲ್ಲಿದೆ ನೋಡಿ. ಈ ಒಂದು ರಿಸಲ್ಟ್ನ ತೊಗೋಬೇಕು 5 ಟರ್ಮ್ಸ್. ಕರೆಕ್ಟಾ?
A/R², AR ಅಂತ. ಓಕೆ, ತಗೊಂಡು ಇಲ್ಲೇ ಸಿಂಪ್ಲಿಫೈ ಮಾಡಬೇಕು. ಏನೇನಿದೆ ನೋಡಿ, ಫಸ್ಟ್ ಟರ್ಮ್ ಏನು ತೊಗೊತೀರಾ, A/R², ನೆಕ್ಸ್ಟ್ A/R, ನೆಕ್ಸ್ಟ್ ಓನ್ಲಿ A, ನೆಕ್ಸ್ಟ್ AR, ನೆಕ್ಸ್ಟ್ AR². ಟೋಟಲಿ 5 ಟರ್ಮ್ಸ್ ಆಯಿತಾ. ಇದು 1, ಇಲ್ಲಿ 2, 3, 4, 5. ಓಕೆ, ಇದ್ರದ್ದು ಪ್ರಾಡಕ್ಟ್ನ ಫೈಂಡ್ ಮಾಡಿ ಅಂತ ಕೇಳ್ತಾ ಇರೋದು. ಎಸ್, ಆಪ್ಷನ್ ಸಿ ಅಂತ ಫ್ರೆಂಡ್ಸ್ ಮಾರ್ಕ್ ಮಾಡಿದ್ದೀರಾ. ಸೊ ನೋಡೋಣ ಆಪ್ಷನ್ ಸಿ ಆಗುತ್ತಾ ಅಥವಾ ಬೇರೆ ಆನ್ಸರ್ ಆಗುತ್ತಾ ಅಂತ. ಓಕೆ, ನಿಮ್ಮ ಆಪ್ಷನ್ಸ್ ಎಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಎಲ್ಲಿ ಮಿಸ್ಟೇಕ್ ಆಗಿದೆ ಅನ್ನೋದನ್ನು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆನಾ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಈ ಒಂದು ರಿಸಲ್ಟ್ನ ಪ್ರಾಡಕ್ಟ್ನ ತೊಗೊಳ್ಬೇಕು, ಕರೆಕ್ಟ್ ಅಲ್ವಾ. ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡಿ ಕೆಲವೊಂದು ರಿಸಲ್ಟ್ಸ್ಗಳು. ಯಾವುದು R² ಕ್ಯಾನ್ಸಲ್ ಆಗುತ್ತಾ, ಅದಾದಮೇಲೆ R ಕೂಡ ಕ್ಯಾನ್ಸಲ್ ಆಗುತ್ತಾ, ಉಳಿತೇನು ಜಸ್ಟ್ A ಮಾತ್ರ. 1 2 3 4 5 ಅಂದರೆ A⁵ ಉಳಿಯುತ್ತೆ. ಓಕೆ, ಸೊ ಇವಾಗ ನಾವು ಇಲ್ಲಿ ಏನು ತೊಗೊಂಡಿದ್ವಿ, ಥರ್ಡ್ ಟರ್ಮ್ 9 ಅಂತ ಕೊಟ್ಟಿದ್ದಾರೆ. ಥರ್ಡ್ ಟರ್ಮ್ ಇಲ್ಲಿ 9 ಅಂದರೆ A ಪ್ಲೇಸಲ್ಲಿ ಅವ್ರು ಕೊಟ್ಟಿದ್ದಾರೆ 9 ಅಂತ ಹೇಳಿ, ಅಂದರೆ A = 9 ಆಗಿದೆ ಇವಾಗ. ಓಕೆ, ಸೊ 9 ಆಗಿದೆ ಅಂತಂದರೆ ಇವಾಗ ನಾವು ಫಾರ್ಮುಲಾ ಏನು ಬಂತು, A⁵ ಬಂತು. ಇದರದ್ದು ಸಿಂಪ್ಲಿಫಿಕೇಶನ್ ಅಂದರೆ 9⁵ ಅಂದಾಗೆ. 9⁵ ಕೊಟ್ಟಿಲ್ಲ ಅಂದರೆ ಇದನ್ನ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೋಬೇಕು. 9⁵ ನಾನು 9 3² ಅಂತ ಬರೀಬೋದಲ್ವಾ. ಎಸ್, 3² ಅಂತ ಬರೆದ್ರೆ 5 × 2 ಎಷ್ಟಾಗುತ್ತೆ, 10 ಆಗುತ್ತೆ. 3⁻10 ಈಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಆಪ್ಷನ್ ಸಿ ಎಲ್ಲ ರಾಂಗ್ ಆನ್ಸರ್ ಆಗುತ್ತೆ. ಕರೆಕ್ಟ್ ಇರುವಂಥ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ. ಈ ಕ್ವಶನ್ ಅರ್ಥ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್. ಎ ಈಸ್ ದ ರಾಂಗ್ ಆನ್ಸರ್. ಕರೆಕ್ಟ್ ಆನ್ಸರ್ ಇರೋದು ಆಪ್ಷನ್ ಬಿ. ಶ್ರೀಶಾ ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಫ್ರೆಂಡ್ಸ್. ಇದು ಕ್ಲಿಯರ್ ಆಯಿತಾ? ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಇದು ಅರ್ಥ ಆಗಿದ್ದರೆ. ಕಮ್ ಆನ್ ಫ್ರೆಂಡ್, ಫಾಸ್ಟ್. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ. ಅಂಡರ್ಸ್ಟುಡ್. ಓಕೆ, ಸೊ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಚಾಪ್ಟರ್ನ ತೊಗೊಂಡು ಬರ್ತಾ ಇದ್ದೀನಿ.